ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸುಖದಲ್ಲಿ ಒಂದು ಯುಗವು ನಿಮಿಷದಂತಾದರೆ ದುಃಖದಲ್ಲಿ ಒಂದು ನಿಮಿಷವು ಯುಗದಂತಾಗುತ್ತದೆ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಎಂದಿನಂತೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ, ಇವತ್ತು ಮಂಗಳವಾರ, ಹಾಗೆ ಇಂದಿನ ದಿನದ ಒಂದು ವಿಶೇಷತೆ ಏನು, ಹಾಗೆ ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ನಾಳೆ ದಿವಸ ಪೌರ್ಣಮಿ ಹತ್ರ ಬಂದ್ಬಿಡ್ತು, ಬೆಳಕಿಗೆ ಹತ್ರ ಆಗ್ತಾ ಇದ್ದೀವಿ. ಆದರೆ ಇವತ್ತು ಚತುರ್ದಶಿ. ಈ ಚತುರ್ದಶಿಯಲ್ಲಿ ಯಾವ ವಿಶೇಷವಾಗಿರ್ತಕ್ಕಂಥ ವಾತಾವರಣ ಅಂದರೆ ಮಂಗಳವಾರವೇ ದಿನ. ಆ ಮಂಗಳವಾರವೇ ದಿನವಾಗಿರ್ತಕ್ಕಂಥ ಇಂದು ತಾಯಿ ಬನಶಂಕರಿಯ ಸ್ಮರಣೆಯನ್ನು ಮಾಡ್ಕೋಬೇಕು, ಶಾಕಾಂಬರಿಯ ಬನದಲ್ಲಿ ಪೂಜೆ ಮಾಡಬೇಕು, ಶಾಕಾಂಬರಿ ವ್ರತವನ್ನು ಮಾಡಬೇಕು. ಈ ಶಾಕಾಂಬರಿ ವ್ರತ ಅಂದ್ರೆ ಏನು? ನವರಾತ್ರಿಯಲ್ಲಿ ಒಂದೊಂದು ಅಲಂಕಾರ ಮಾಡ್ತೀವಿ. ಒಂದೊಂದು ಅಲಂಕಾರ ಮಾಡುವಾಗ ಆ ಅಲಂಕಾರದಲ್ಲಿ ಬರ್ತಕ್ಕಂಥ ದೈವ ಸಾನ್ನಿಧ್ಯ, ಅರ್ಶಿಣ, ಕುಂಕುಮ, ವಿಳೆದೆಲೆ ಇತ್ಯಾದಿ ಹೂಗಳು, ಎಲ್ಲ ವಿಧವಾದ ಹೂಗಳ ಜೊತೆಗೆ ನಾವುಗಳು ಪೂಜೆ ಮಾಡತಕ್ಕಂಥ ಹಣ್ಣುಗಳು, ಆ ಹಣ್ಣು ಹಂಪಲುಗಳನ್ನ ನೈವೇದ್ಯವನ್ನು ಮಾಡೋದಲ್ಲದೆ ಅಲಂಕಾರವೂ ಮಾಡ್ತೀವಿ. ಎಲ್ಲ ಹಣ್ಣುಗಳನ್ನು ಹೆಚ್ಚಿ ಅಲಂಕಾರವನ್ನು ಮಾಡ್ತೀವಿ. ಆದರೆ ತರಕಾರಿ ಅಲಂಕಾರವನ್ನು ಮಾಡಿದಾಗ, ಶಾಕಾಂಬರಿ ಅಲಂಕಾರ ಮಾಡಿದಾಗ ಅವಳು ಗರ್ಭಿಣಿ. ತಾಯಿ ಜಗನ್ಮಾತೆ ಪಾರ್ವತಿ ದೇವಿ ಸುಬ್ರಹ್ಮಣ್ಯನಿಗೆ ಗರ್ಭಧಾರಣೆಯನ್ನ ಮಾಡ್ಕೊಳ್ಳೋಕ್ಕೆ ಸಮಯದಲ್ಲಿ, ಜಗತ್ತು ಅಂಜನಾದೇವಿ ತಾನು ಗರ್ಭಧಾರಣೆಯನ್ನ ಮಾಡ್ಕೊಳ್ಳೋ ಸಮಯದಲ್ಲಿ, ಬ್ರಹ್ಮನ ಪತ್ರಿ ಮಹಾ ಸರಸ್ವತಿ ಮಾನಸ ಪುತ್ರನಾಗಿರ್ತಕ್ಕಂಥ ನಾರದನ ಗರ್ಭಧಾರಣೆ ಸಮಯದಲ್ಲಿ, ಜಗತ್ತೆಲ್ಲ ಎಲ್ಲ ಗರ್ಭಧಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಅಯೋಮಯವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಹೊಂದಿರತಕ್ಕಂಥ ದೇವಿ ಭೂಲೋಕದಲ್ಲಿ ಬಂದು ತಾನು ಗರ್ಭಧಾರಣೆಯನ್ನು ಮಾಡಿಕೊಳ್ಳೋ ಸಮಯದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಶಾಕಾಂಬರಿ ಅಲಂಕಾರ. ಅದರ ನೆಕ್ಸ್ಟ್ ದಿನ ಅಂದರೆ ಮಾರನೇ ದಿವಸವೇ ಅವಳಿಗೆ ಲೇಹ್ಯವನ್ನು ದಾನವಾಗಿ ಕೊಡ್ತಾರೆ. ಅಂದರೆ ಗರ್ಭಿಣಿ ಸ್ತ್ರೀಯ ಎಷ್ಟು ಯೋಗ ಅನ್ನೋದು ತಾಯಿ ಜಗನ್ಮಾತೆಯ ಸೃಷ್ಟಿ ಮೂಲ. ಆ ಸೃಷ್ಟಿ ಮೂಲದಲ್ಲಿ ತರಕಾರಿ ಬಹಳ ಮುಖ್ಯ. ಆ ತರಕಾರಿನ ಶಾಕಾಂಬರಿ ಅಂತ ಕರಿತೀವಿ. ಆ ಶಾಕಾಂಬರಿ ಅಲಂಕಾರವನ್ನು ದೇವಿಗೆ ಮಾಡೋಕ್ಕೋಸ್ಕರ, ಶಾಕಾಂಬರಿಗಳನ್ನು ಅಂದರೆ ತರಕಾರಿಗಳನ್ನು ಪೂಜೆ ಮಾಡೋಕ್ಕೋಸ್ಕರ ಈ ಶಾಕಾಂಬರಿಯಲ್ಲಿ ಬನಶಂಕರಿ, ಬನ ಅಂದ್ರೇನೋ ದೈವಬನ. ಆ ದೈವಬನದಲ್ಲಿ ವನದುರ್ಗ ಎಲ್ಲಿ ವಾಸವಾಗಿರ್ತಾಳೆ? ಒಂದು ಬನದಲ್ಲಿ ವಾಸವಾಗಿರ್ತಾಳೆ. ಇವಳ ನಾಮಕರಣ ಅಂದು ಬನಶಂಕರಿ. ಎಷ್ಟು ಚೆನ್ನಾಗಿದೆ ಆ ಬನಶಂಕರಿ. ಇಂಥ ಒಂದು ಬನಶಂಕರಿಯ ಸ್ಮರಣೆಯನ್ನು ಮಾಡಿಕೊಳ್ಳೋ ಸುದಿನ ನಾಳೆ ಪೌರ್ಣಮಿಗೆ ಮೊದಲು ವಿಶೇಷವಾಗಿರ್ತಕ್ಕ ದಿನ. ಅದಕ್ಕೆ ಬನ ಹುಣ್ಣಿಮೆ ಅಂತ ನಾಳೆ ಬರ್ತಕ್ಕಂಥ ಹುಣ್ಣಿಮೆ. ಆ ಬನ ಹುಣ್ಣಿಮೆ ಅಂದರೆ ಹುಣ್ಣಿಮೆಯನ್ನು ಆಚರಿಸೋದೆಲ್ಲಿ? ವನದಲ್ಲಿ. ಈ ವನದಲ್ಲಿ ಹೇಗೆ ಆಚರಿಸಬೇಕು? ನೀವೆಲ್ಲ ಅಲ್ಲಿ ಹೋಗಬೇಕು. ಆದರೆ ಮೊದಲು ಅಲಂಕಾರವನ್ನು ಮಾಡಿ, ಆ ಅಲಂಕಾರ ಯಾರಿಗೆ ಮಾಡಬೇಕು? ತಾಯಿ ಬನಶಂಕರಿಗೆ ಪೂಜೆ ಪುನಸ್ಕಾರ. ಅದಕ್ಕೆ ಬಾದಾಮಿ ಬನಶಂಕರಿ ಎಷ್ಟು ವಿಶೇಷ. ಇವತ್ತಿನ ದಿವಸ ಬೆಂಗಳೂರು ಬನಶಂಕರಿ ಎಷ್ಟು ವಿಶೇಷ. ವೈದೇಹಿ ದೇವಿ ಅಂದರೆ ವೈದೇಹಿ ದೇವಿ ಆಗಿರತಕ್ಕಂಥವಳು ಯಾರು? ತಾಯಿ ಜಗನ್ಮಾತೆ ತಾನು ತಾಯಿತನವನ್ನು ಪಡೆಯ ಸಮಯ. ಜಗತ್ತಲ್ಲಿ ಎಲ್ಲ ಸೃಷ್ಟಿಯ ಮೂಲವಾಗಿರ್ತಕ್ಕಂಥ ಜನನಿ ಜನ್ಮಭೂಮಿಸ್ಯ. ಆ ಜನನಿ ಯಾರೋ? ಸಾಕ್ಷಾತ್ ಜಗಜ್ಜನನಿ ಆದಿಶಕ್ತಿ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಗಳೇ ತ್ರಿಮೂರ್ತಿಗಳನ್ನು ಗರ್ಭಧಾರಣೆಯನ್ನು ಮಾಡಿಕೊಂಡ ಸಮಯದಲ್ಲಿ ಅಂಜನಾದೇವಿ ಗರ್ಭಾನ್ವಯ ದೇವ, ಆಂಜನೇಯ ಸ್ವರೂಪವಾಗಿರ್ತಕ್ಕಂಥ ಅಂಥ ವಿಶೇಷವಾಗಿರ್ತಕ್ಕಂಥ ದೇವಿ ಸ್ವರೂಪ, ಕಪಿಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಗು ನನಗೆ ಬೇಕು ಪರಮೇಶ್ವರ, ಒಂದು ಮಗು ಇರಲಿ ಅಂದಾಗ ಪರಮೇಶ್ವರನು ಆಗೋದಿಲ್ಲ ಅಂದಾಗ ಭೂಸ್ಪರ್ಶ ಮಾಡಿರ್ತಕ್ಕಂಥದ್ದೇ ಆ ತಾಯಿ ಜಗನ್ಮಾತೆ ಅಂಜನಾದೇವಿ. ಅನುಸೂಯಾದೇವಿ ದತ್ತಾತ್ರೇಯ ಉಪಾಸನೆ, ಅಂಜನಾದೇವಿ ಆಂಜನೇಯ ಉಪಾಸನೆ, ಎಲ್ಲವೂ ದೇವಿ ಸ್ವರೂಪವಾಗಿರ್ತಕ್ಕಂಥ ಈ ಲೀಲೆಗಳಲ್ಲಿ ತಾಯಿತನವನ್ನು ಪಡೆದಿರ್ತಕ್ಕಂಥ ಯಶೋದ ಇನ್ನೊಂದು ದೇವಿ. ಇವತ್ತು ಸಂಜೆ ಕಾಲದಲ್ಲಿ ಎಲ್ಲರೂ ಶೇಖರಣೆ ಮಾಡತಕ್ಕಂಥ ಅವಕಾಶ. ಅಂದರೆ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವೃಕ್ಷವನ್ನು ಮನೆಗೆ ತರಬೇಕು. ಆ ವೃಕ್ಷ ಹೊಂಗೆ ವೃಕ್ಷ ಅಥವಾ ಬನ್ನಿ ವೃಕ್ಷ ಅಥವಾ ತುಳಸಿ ವೃಕ್ಷವಾದರೂ ಸರಿ, ವೃಕ್ಷವಾಗತಕ್ಕಂಥ ವಿಚಾರದಲ್ಲೇ ನಿಂಬೆಹಣ್ಣು ವೃಕ್ಷವಾದರೂ ಸರಿ, ಯಾವುದೋ ಕಲ್ಪವೃಕ್ಷವಾದರೂ ಸರಿ, ಆ ಕಲ್ಪವೃಕ್ಷದ ಮುಂಭಾಗದಲ್ಲಾದರೂ ಸರಿ ಪೂಜೆಯನ್ನು ಮಾಡ್ಬೋದು. ಔದುಂಬ್ರ ವೃಕ್ಷವಾದರೂ ಸರಿ, ವೃಕ್ಷಾನುವೃಕ್ಷವಾಗಿರ್ತಕ್ಕಂಥ 300 ಮುಕ್ಕೋಟಿ ದೇವತೆಗಳಾಗಿರ್ತಕ್ಕಂಥ ಬಿಳಿ ಎಕ್ಕದ ವೃಕ್ಷವಾದರೂ ಸರಿ, ಎಲ್ಲವೂ ವೃಕ್ಷ ಪೂಜೆಯನ್ನು ವನದಲ್ಲಿ ಮಾಡಬೇಕು. ವನ ಭೋಜನ ಅಂತ ಹೇಳ್ತೀವಿ. ವನದಲ್ಲಿ ಮಾಡಿದಾಗ ಇಂಥ ಒಂದು ಭೋಜನ ಯಾವ ಕಾಲಕ್ಕೂ ನೀವು ಜೀವನ ಪರ್ಯಂತ ಮರದೇ ಇರತಕ್ಕಂಥ ವಿಚಾರ. ತರಕಾರಿಗಳನ್ನು ಅಂದರೆ ಯಾರು ಮಾಂಸಾಹಾರಿಗಳಾಗಿದ್ದೀರಾ ಅಷ್ಟೂ ಜನ ತರಕಾರಿಗಳನ್ನು ತಿನ್ನಬೇಕು, ಶಾಕಾಹಾರಿಗಳನ್ನು ತಿನ್ನಬೇಕು. ಇವತ್ತಿನ ದಿವಸ ಯಾರು ನಿಜವಾಗ್ಲೂ ಮಾಂಸಾಹಾರವನ್ನು ತಿಂತೀರಾ, ಕಡಾಖಂಡಿತವಾಗ್ಲೂ ಅಷ್ಟೂ ಜನಕ್ಕೆ ಬರ್ತಕ್ಕಂಥ ದೋಷ, ಶಾಪ
ಯಾರ ಕೈಲೂ ತಪ್ಸಕ್ಕಾಗಲ್ಲ. ಇತಿಹಾಸದಲ್ಲಿ ಬರೆದಿಟ್ಕೊಂಬಿಡಿ. ಯಾರ್ಯಾರು ಹೋಟ್ಲಲ್ಲಿ ಮಾಂಸಾಹಾರಗಳನ್ನು ಮಾಡ್ತಿರೋ, ಇನ್ನು ನಿಮಗೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನಿಮ್ಮ ಹೋಟ್ಲ್ಗಳೆಲ್ಲ ಮುಚ್ಚೋ ಸಮಯ ಬಂದ್ಬಿಡುತ್ತೆ. ಯಾತಕ್ಕೆ ಅಂದರೆ ಬುಧ ಯಾವತ್ತು ವಕ್ರವಾಗ್ತಾನೆ. ಇವತ್ತಿನ ದಿವಸ ಬನಶಂಕರಿಯ ಬನ ಹುಣ್ಣಿಮೆ ಎಂದು ಯಾವ ಕಾಲಕ್ಕೆ ನಾಳೆ ಬರ್ತಕ್ಕಂಥ ಹುಣ್ಣಿಮೆಗೆ ಮೊದಲೇ ಇವತ್ತಿನಿಂದ 4 ದಿವಸಗಳ ಕಾಲ, ಇವತ್ತು ಚತುರ್ದಶಿ, ಆ 4 ದಿವಸಗಳ ಕಾಲ ವಿಶೇಷವಾಗಿ ತ್ಯಾಗವನ್ನು ಯಾರು ಮಾಡೋದಿಲ್ಲ, ಮಾಂಸಾಹಾರ ತ್ಯಾಗವನ್ನು, ನಿಮಗೆ ಖಂಡಿತ ವ್ಯಾಪಾರಗಳೆಲ್ಲ ನಿಂತು ಹೋಗುತ್ತೆ. ಇನ್ನ ಮೇಲೆ ಈ ವ್ಯಾಪಾರಗಳು ಸಣ್ಣ ಪುಟ್ಟದ್ದಲ್ಲ, ಇಡೀ ಜೀವಮಾನ ನೀವು ಬಾಯಿ ಬಿಟ್ಟರು ಸಿಗೋದಿಲ್ಲದೆ ಇರತಕ್ಕಂಥ ವ್ಯಾಪಾರ ನಿಂತು ಹೋಗುತ್ತೆ. ಹುಷಾರ್, ಒಂದು ದಿನದ ತಪ್ಪಲ್ಲ. ಈ 4 ದಿನಗಳ ಸರಿಪಡಿಸ್ಕೊಳ್ಳದೆ ಇದ್ರೆ ಜೀವನ ಪರ್ಯಂತ ಶೂನ್ಯವಾಗಿ ಹೋಗ್ತೀರಾ. ಆದರೆ ಇವತ್ತು ತ್ಯಾಗ ಮಾಡಿ ಆ ಬನದೇವಿಯನ್ನು ಸ್ಮರಣೆ ಮಾಡಿಕೊಂಡು ಶಾಕಾಂಬರಿಯಾಗಿ ಇರತಕ್ಕಂಥ ಜಗನ್ಮಾತೆಯ ತರಕಾರಿಗಳನ್ನು ನೀವು ಶಾಕಾಹಾರವನ್ನು ತಿಂದಾಗ, ವಿಶೇಷವಾಗಿ ಮಾಂಸಾಹಾರವನ್ನು ಬಿಟ್ಟಾಗ ಜಗನ್ಮಾತೆಗೆ ಆಗ ಸೃಷ್ಟಿಯಲ್ಲಿ ನೀವು ಪಾಲ್ಗಾರಾಗ್ತೀರಾ. ನಿಮಗೆ ಕೇಳಿದ್ದವಳು ಕೊಡ್ತಾಳೆ. ಇದು ಖಂಡಿತ. ಈ ಚೇತಾವಣಿಯನ್ನ ಆಕಾಶದಿಂದ ಬಂದಿರತಕ್ಕಂಥ ಮಾರ್ಗದಲ್ಲಿ ನಿಮಗೆ ಏನು ಹೇಳಬೇಕು ಅದನ್ನು ಕಚಾಖಚಿತವಾಗಿ ಯಾರು ಹೇಳದೇ ಇರೋದ್ರಿಂದ ನಾನು ನಿಮ್ಗೆ ಹೇಳಿದ್ದೀನಿ. ಈ ಮಾರ್ಗದಲ್ಲಿ ನಡೆದರೆ ಬುದ್ಧಿ ನಿಮ್ಮದು. ಸ್ವಬುದ್ಧಿಯನ್ನ ಯಾವ ಕಾಲಕ್ಕೂ ಪರಿಪೂರ್ಣವಾಗಿ ಇಟ್ಕೊಳ್ಳಿ, ಯಾವುದೇ ದುರ್ಬುದ್ಧಿಗಳನ್ನ ಇಟ್ಕೋಬೇಡಿ ಅಂತ ಈ ಮುಖಾಂತರ ಹೇಳ್ತಾ, ನೀವು ಮಾಡಬೇಕಾದ್ದು ಎಲ್ಲ ಕರ್ತವ್ಯಗಳನ್ನು ಗಮನ ಇಟ್ಟು ಜ್ಞಾಪಕ ಶಕ್ತಿಯನ್ನು ಇಟ್ಕೊಂಡಾಗ ನಾನು ಆ ಬನಶಂಕರಿ ದರ್ಶನವನ್ನು ಮಾಡ್ತೀನಿ. ಹೇಗೆ ಎತ್ತ ಅನ್ನಕ್ಕೆ ನೀವೆಲ್ಲ ಮಾಡಬೇಕಾದ್ದು ಏನು ಎತ್ತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು. ಮನೆಯವರ ಅಷ್ಟೂ ಜನ ಗಂಭೀರವಾಗಿ ಕೂತಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಮನೆಯಲ್ಲಿ ಅಷ್ಟೂ ಜನ ಚರ್ಚೆ ಮಾಡಿ ಮಾಂಸಾಹಾರಗಳನ್ನು 4 ದಿವಸಗಳ ಕಾಲ, ಪೌರ್ಣಿಮೆಗೆ ಮೊದಲನೇ ದಿವಸ, ಪೌರ್ಣಿಮೆ ದಿವಸ, ಪೌರ್ಣಿಮೆ ನಂತರ 2 ದಿವಸಗಳು. ಯಾಕೆಂದರೆ ಇಡೀ ರಾಕ್ಷಸ ವಂಶವು ಪರಮೇಶ್ವರನ ಕಾಲಕ್ಕೆ ಬಂದು ನಮಸ್ಕಾರ ಮಾಡಿ ಮಾಂಸಾಹಾರಗಳನ್ನು ತಿಂತಾ ಇದ್ದ ಅವರು ಪ್ರಮಾಣವನ್ನು ಮಾಡಿದ್ರು ಬನಶಂಕರಿ ದೇವಿಯನ್ನು. ಈ ಕತೆ ಕೂಡ ಹೇಳಬೇಕು. ಆ ಕತೆಗೆ ನೀವು ಕಾಯಬೇಕು, ನಾನು ಮಾತಾಡಬೇಕು.